ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಬೆಲೆ ಏರಿಕೆಯಿಂದ ಬೆಳಗಾವಿ ಜನ ಕಂಗಾಲಾಗಿದ್ದಾರೆ. ವಾಣಿಜ್ಯ ಬಳಕೆ ಗ್ಯಾಸ್ ಬೆಲೆ ಏರಿಕೆಯಾದಂತಹ ಹಿನ್ನೆಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಹೋಟೆಲ್ ತಿಂಡಿ ಬೆಲೆಯೂ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಗ್ಯಾಸ್ ಎಫೆಕ್ಟ್ನಿಂದ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುವುದು ಗ್ಯಾರಂಟಿ. ಬೆಲೆ ಏರಿಕೆಯಿಂದ ಅನಿವಾರ್ಯವಾಗಿ ಬೆಲೆ ಹೆಚ್ಚಳ ಮಾಡೋದಕ್ಕೆ ಹೋಟೆಲ್ನ ಮಾಲೀಕರು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗಿರ್ತಕ್ಕಂಥದ್ದು. ಹೀಗಾಗಿ ಯುದ್ಧ ಆದಂಥ ಸಂದರ್ಭದಲ್ಲಿ ಈಗ ಸದ್ಯ ಭಾರತಕ್ಕೆ ಬರತಕ್ಕಂಥ ಅಡುಗೆ ಎಣ್ಣೆ ಏನಿದೆ ಅದರಲ್ಲಿ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ವ್ಯತ್ಯಯ ಆಗಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆಯ ಏನು ಅನಿಲ ಇದೆ ಅದರ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಸದ್ಯ ನಾವು ಬೆಳಗಾವಿಯ ಒಂದು ಹೋಟೆಲ್ನಲ್ಲಿದ್ದೇವೆ. ಸಾಕಷ್ಟು ಬೆಳಗಿನಿಂದ ಜನರು ಕೂಡ ಉಪಹಾರ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಏನು ಕೇಂದ್ರ ಸರ್ಕಾರ ಅಡುಗೆ ಏನಿಲ್ಲ ಅದು ಏನು ವಾಣಿಜ್ಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥ 150 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಗ್ರಾಹಕರ ಮೇಲೆ ಇದು ಬರೆ ಎಳೆದಂತಾಗಿರ್ತದೆ. ಹಾಗಾಗಿ ಏನು ಇಲ್ಲಿನ ಏನು ಹೋಟೆಲ್ ಮಾಲೀಕರು ಕೂಡ ದರವನ್ನು ಹೆಚ್ಚಿಗೆ ಮಾಡಲಿಕ್ಕೂ ಕೂಡ ನಿರ್ಧಾರ ಮಾಡಿರ್ತಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಸದ್ಯ ಈಗ ಇರುವಂಥದ್ದಕ್ಕೂ ಇದಕ್ಕಿಂತ 2 ಪಟ್ಟು ಹೆಚ್ಚಿಗೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಕೊಡ್ತಾರೆ. ಅದೇ ರೀತಿ ಮನೆಯಲ್ಲಿ ಕೂಡ ಬಳಕೆ ಮಾಡಿರ್ತಕ್ಕಂಥ ಗೃಹಿಣಿಯರು ಕೂಡ 60 ರೂಪಾಯಿ ಹೆಚ್ಚಿಗೆ ಆಗಿರೋದ್ರಿಂದ ಕೂಡ ಅವರು ಸಾಕಷ್ಟು ಗೃಹಿಣಿಯರು ಕೂಡ ಕೃಷಿಯನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಸದ್ಯ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಖಂಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯ ನಾವೀಗ ಹೋಟೆಲ್ನಲ್ಲಿದೆ, ಹೋಟೆಲ್ ಮಾಲೀಕರನ್ನು ಮಾತಾಡ್ಸೋಣ. ಸರ್, ಈಗ ಅಡುಗೆ ಎಣ್ಣೆಲೆ ಸದ್ಯ ಈಗ 150 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಗ್ರಾಹಕರುಗಳು ಹೊರಗೆ ಬೀಳುತ್ತವೆ ಮತ್ತು ತಾವು ರೇಟನ್ನು ಹೆಚ್ಚಿಗೆ ಮಾಡ್ತಾರೆ. ಸೊ ಗ್ರಾಹಕರು ಯಾವುದೋ ರೀತಿ ಕಂಪ್ಲೇಂಟ್ ಮಾಡುವಂಥ ಸಂದರ್ಭ ಕೂಡ ಹೆಚ್ಚಾಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಂತ? ಸರ್, ಈಗ ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ರೇಟು ವಿಪರೀತ ಹೆಚ್ಚಾಗಿದೆ. ಪ್ರತಿಯೊಂದು ನಮ್ಮದು ಸಿಲಿಂಡರ್ ಆಗಲಿ ಮತ್ತು ನಮ್ಮದು ತೈಲ ಬೆಲೆ ಆಗಲಿ ಸಿಕ್ಕಾಪಟ್ಟೆ ರೇಟ್ ಜಂಪ್ ಆಗಿರೋದ್ರಿಂದ ನಮಗೆ ವ್ಯಾಪಾರ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಕಸ್ಟಮರ್ಗೆ ನಾವು ಈಗ ಅಚಾನಕ್ಕಾಗಿ ರೇಟ್ ಹೆಚ್ಚಿಗೆ ಮಾಡಲಿಕ್ಕೂ ಆಗ್ತಾಯಿಲ್ಲ. ಮತ್ತೊಂದು ಹೇಳಬೇಕಾದ್ರೆ ಎಲ್ಲ ಕಡೆ ವಾರ್ ನಡೀತಿರೋದ್ರಿಂದ ಈ ರೇಟ್ ಹೆಚ್ಚಳ ಆಗಿರೋದ್ರಿಂದ ಬೆಂಗಳೂರು ಕಡೆ ಎಲ್ಲ ಸಿಲಿಂಡರ್ ಸಿಕ್ಕಾಪಟ್ಟೆ ಶಾರ್ಟೇಜ್ ಇದೆ. ಕೆಲವೊಂದು ಹೋಟೆಲ್ಗಳು ಬಂದ್ ಮಾಡೋ ಪೊಸಿಷನ್ ಬಂದಿದೆ. ಹೀಗಾಗಿ ಸ್ವಲ್ಪ ಆದಷ್ಟು ಇದು ಹೇಗಾದರೂ ಮಾಡಿ ಸ್ವಲ್ಪ ಕಡಿಮೆ ಮಾಡಬೇಕು ರೇಟೆಲ್ಲ. ಕಸ್ಟಮರ್ಗೆ ನಾವು ಹೆಚ್ಚಳ ರೇಟ್ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ಹೀಗಾಗಿ ನೀವು ಹೇಗಾದರೂ ಮಾಡಿ ಇದು ರೇಟ್ ನಮಗೆ ಆದಷ್ಟು ಕಡಿಮೆ ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ ಗೌರ್ಮೆಂಟ್. ಈಗ ಅದು ನೇರವಾಗಿ ಜನಸಾಮಾನ್ಯರ ಮೇಲೆ ಹೊರೆ ಆಗುತ್ತಂತ ಈಗ ನೀವು ಹೇಳಬೇಕಾದ್ರೆ ನೇರವಾಗಿ ಜನಸಾಮಾನ್ಯ ಮೇಲೇ ಹೊರೆ ಬೀಳೋದು. ಯಾಕಂದರೆ ನಾವು ಈಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಮಗೀಗ ಹೇಳಬೇಕಾದ್ರೆ ಸಿಲಿಂಡರ್ ದರ ಹೆಚ್ಚಿಗೆ ಆಗಿರೋದ್ರಿಂದ, ಎಣ್ಣೆ ದರ ಹೆಚ್ಚಿಗೆ ಆಗಿರೋದ್ರಿಂದ ನಾವು ವಿಪರೀತ ಮಾಡಲೇಬೇಕಾಗುತ್ತೆ ರೇಟ್. ಇಲ್ಲಿದ್ರೆ ನಮಗೇನು ಅದಕ್ಕೆ ಇದೇ ಇಲ್ಲ. ನಮಗೀಗ ಸದ್ಯ ಹೇಳಬೇಕಾದ್ರೆ ಯಾವುದೂ ಇಂಟಿಮೇಷನ್ ಬಂದಿಲ್ಲ. ಇದು ಏನು ಹೋಟೆಲ್ ಮಾಲೀಕರದ್ದು ಅಭಿಪ್ರಾಯ. ಯಾಕಂತಂದರೆ ಈಗಾಗಲೇ ಸಾಕಷ್ಟು ರೇಟ್ ದರ ಹೆಚ್ಚಿಗೆ ಆಗಿರೋದ್ರಿಂದ ಸರ್ಕಾರ ಇದನ್ನು ಕಡಿಮೆ ಮಾಡಬೇಕು. ಹಾಗಾಗಿ ಕಡಿಮೆ ಮಾಡಿದರೆ ಏನಂತಂದರೆ ಗ್ರಾಹಕರ ಮೇಲೂ ಕೂಡ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲಂತಂದರೆ ನಾವು ದರವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನಿವಾರ್ಯ, ಅದರೊಳಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.